ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ಸ್. ಸೊ ಕನ್ಸೈನ್ಮೆಂಟ್ ಅಕೌಂಟ್ಸ್ ಮೇಲೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವಾಗ ಕೂಡ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ಲಾಸು. ಏಕೆಂದರೆ ಇದು 10 ಮಾರ್ಕ್ಸಿಗೆ ಈ ಥರ ಪ್ರಾಬ್ಲಮ್ಸ್ ಕೇಳ್ಬೋದು, ಆರ್ 15 ಮಾರ್ಕ್ಸಿಗೆ ಕೂಡ ಮೇ ಬಿ ಕೇಸ್ ಸ್ಟಡಿಯಾಗಿ ಕೂಡ ಕೇಳ್ಬೋದು. ಸೊ ಈ ಥರ ಪ್ರಾಬ್ಲಮ್. ಸೊ ಇದೇನಿದೆಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನಿಮ್ಮ ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಹಾಗಾದರೆ ಪ್ರಾಬ್ಲಮ್ ಯಾವ ಥರ ಇದೆ, ಇದನ್ನ ಸಾಲ್ವ್ ಯಾವ ಥರ ಮಾಡಬೇಕು, ಪ್ರೊಸೀಜರ್ಸ್ ಏನೆಲ್ಲ ಇದೆ, ಸೊ ಅದನ್ನೆಲ್ಲ ನೋಡೋಣ. ಸೊ ಈ ಒಂದು ಪ್ರಾಬ್ಲಮ್ದಲ್ಲಿ ಓಕೆ, ಫಸ್ಟ್ ನೋಡಿರಿ, ಪ್ರಾಬ್ಲಮ್ ಅಬ್ಸರ್ವ್ ಮಾಡಬೇಕು. ಪ್ರಾಬ್ಲಮ್ ಭಾಳ ನಾವು ಅಬ್ಸರ್ವ್ ಮಾಡಬೇಕು. ಮಿಸ್ಟರ್ ಸಂತೋಷ್ ಆಫ್ ಬೆಳಗಾಂ ಸೆಂಟ್ 10 ಕಾರ್ಸ್ ಟು ನಾಗೇಶ್ ಆಫ್ ಕಾರವಾರ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತಾರೆ. ದ ಕಾಸ್ಟ್ ಆಫ್ ಈಚ್ ಕಾರ್ ವಾಸ್ ₹3,80,000. ದ ಎಕ್ಸ್ಪೆನ್ಸಸ್ ಆಫ್ ಸಂತೋಷ್ ವೇರ್ priority charges ₹56,000 and insurance ₹24,000. During the transit, one car was destroyed and the insurance company paid ₹2,70,000 towards the claim. Okay, next ನೋಡ್ರಿ, ಸೆಕೆಂಡ್ ಪ್ಯಾರಾಗ್ರಾಫ್ ಏನು ಕೊಟ್ಟಿದ್ದಾರೆ. ನಾಗೇಶ್ ಸೋಲ್ಡ್ 7 ಕಾರ್ at ₹4,55,000 ಈಚ್ ಅಂತ ಹೇಳ್ತಾರೆ. And he paid godown rent and insurance ₹26,400. He sent the balance amount through bank draft. Nagesh was entitled to 5% commission on sales ಅಂತ ಹೇಳ್ತಾರೆ. Prepare the necessary accounts in the accounts of consignment ಅಂತ ಹೇಳ್ತಾರೆ. ಸೊ ನೆಸಸರಿ ಅಕೌಂಟ್ಸ ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಈ ಥರ ಇದು ಒಂದು ಪ್ರಾಬ್ಲಮ್ ಇದೆ. ಸೊ ಇದು ಪ್ರಾಬ್ಲಮ್ ಫಸ್ಟ್ ಓವರ್ ವ್ಯೂಗಳಾಗಿ ನಾವು ಯಾವ ಥರ ನೋಡಬೇಕಂದ್ರೆ, ಫಸ್ಟ್ ನಿಮಗೆ ಕೆಲವೊಂದಷ್ಟು ನಾವು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಸೊ ಇದನ್ನೆಲ್ಲ ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡ್ಕೋರಿ. ಸೊ ನೋಡಿರಿ, ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ನಾವು ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಎಷ್ಟು ಗೂಡ್ಸ್ ಸೆಂಡ್ ಮಾಡಿದಾನೆ ನೋಡಿರಿ, 10 ಕಾರ್ ಮಾಡಿದಾನಲ್ಲ. ಆಟ್ ರುಪೀಸ್ ಎಷ್ಟಿದೆ ನೋಡ್ರಿ, ಈಚ್ ಕಾರ್ ದ ಕಾಸ್ಟ್ ಆಫ್ ಈಚ್ ಕಾರ್ ವಾಸ್ 3,80,000 ಇದೆ. ಅಂದರೆ ಏನು ಮಾಡ್ಬೇಕು ನೀವು, 10 × 3,80,000 ಮಾಡಬೇಕು. ಸೊ ಅದ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ದ ಎಕ್ಸ್ಪೆನ್ಸಸ್ ಆಫ್ ಸಂತೋಷ್ ವೇರ್ ಪ್ರೈವೇಟ್ ಚಾರ್ಜಸ್ 56,000, ಇನ್ಶೂರೆನ್ಸ್ ₹24,000. ಸೊ ಅಂದರೆ ಇಲ್ಲಿ ಹೂ ಈಸ್ ಎ ಕನ್ಸೈನರ್, ಹೂ ಈಸ್ ಎ ಕನ್ಸೈನಿ, ಈ ಒಂದು ಕ್ವಶನ್ ರೈಸ್ ಆಗುತ್ತಲ್ಲ. ಸೊ ಇಲ್ಲಿ ಯಾರು ಕನ್ಸೈನರ್ ನೋಡ್ರಿ, ಮಿಸ್ಟರ್ ಸಂತೋಷ್ ಕನ್ಸೈನರ್. ಸೊ ಯಾಕಪ್ಪ ಇವ ಕನ್ಸೈನರ್ ಅಂದರೆ, ಇವೇನು ಮಾಡಿದಾನು, ಗೂಡ್ಸ ಸೆಂಡ್ ಮಾಡಿದಾನಲ್ಲ. ಸೊ ಯಾರಿಗೆ ಸೆಂಡ್ ಮಾಡಿದಾನೆ, ನಾಗೇಶಿಗೆ ಸೆಂಡ್ ಮಾಡಿದಾನಲ್ಲ. ಸೊ ನಾಗೇಶ್ ಈಸ್ ಅ ಕನ್ಸೈನಿ ಅಂತ ಹೇಳ್ಬೋದು. ಸಂತೋಷ್ ಈಸ್ ಅ ಕನ್ಸೈನರ್, ನಾಗೇಶ್ ಈಸ್ ಅ ಕನ್ಸೈನಿ. ಸೊ ಈ ಥರ ನೀವು ತಿಳ್ಕೋಬೇಕು ಈ ಪ್ರಾಬ್ಲಮ್ದಲ್ಲಿ. ನೆಕ್ಸ್ಟ್ ಇಲ್ಲಿ 56,000 ಪ್ರೈವೇಟ್ ಚಾರ್ಜಸ್ ಮಾಡಿದ್ದಾನೆ, 24,000 ಇನ್ಶೂರೆನ್ಸ್ ಮಾಡಿದಾನಲ್ಲ. ಸೊ ಗೂಡ್ಸ್ ಸೆಂಡ್ ಮಾಡುವಾಗ ಎಕ್ಸ್ಪೆನ್ಸಸ್ ಆಗಿದೆ ಅಲ್ಲ ಕನ್ಸೈನರ್ಗೆ, ಅಂದರೆ ಸಂತೋಷ್. ಸೊ ಇವೇನು ಹಾಕೋ ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಅಂತ ಹೇಳಿ ತೆಗೆದುಕೊಳ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಡ್ಯೂರಿಂಗ್ ಟ್ರಾನ್ಸಿಟ್ ಒನ್ ಕಾರ್ ಏನಾಗೈತೆ ಅಂತ ಡಿಸ್ಟ್ರಾಯ್ ಆಗೈತಿ. ಒಂದು ಕಾರ್ ವಾಸ್ ಡಿಸ್ಟ್ರಾಯ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅ ಅಬ್ ನಾರ್ಮಲ್ ಲಾಸ್. ನೆಕ್ಸ್ಟ್ ನೋಡ್ರಿ, ಇನ್ಶೂರೆನ್ಸ್ ಕಂಪ್ನಿ ಪೇಡ್ ಮಾಡಿದಾರಲ್ಲ 2,70,000 ಟುವರ್ಡ್ಸ್ ದ ಕ್ಲೇಮ್ ಅಂತೇಳಿ. ಸೊ ಇದನ್ನು ಅಬ್ ನಾರ್ಮಲ್ ಲಾಸ್ ಅಕೌಂಟಲ್ಲಿ ನಾವು ತೆಗೆದುಕೊಳ್ಬೇಕು. ನೋಡ್ರಿ, ನೆಕ್ಸ್ಟ್ ನಾಗೇಶ್ ಸೋಲ್ಡ್ 7 ಕಾರ್ ಸೋಲ್ಡ್ ಮಾಡಿದ್ದಾನೆ. ಎಷ್ಟು ರುಪೀಗೆ ಸೋಲ್ಡ್ ಮಾಡಿದ್ದಾನೆ, ₹4,50,000 ಸೋಲ್ಡ್ ಮಾಡಿದ್ದಾನೆ. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ಹಿ ಪೇಡ್ ಗೋಡೌನ್ ರೆಂಟ್ ಆ್ಯಂಡ್ ಅಂದರೆ ನಾಗೇಶ್ ಈಸ್ ಎ ಕನ್ಸೈನಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ಶೂರೆನ್ಸ್, ಸೊ ಅಂದರೆ ಸೆಲ್ಲಿಂಗ್ ಪರ್ಪಸ್ ಮಾಡಿದಾನಲ್ಲ. ಸೊ ಇವೆಲ್ಲ ಎಕ್ಸ್ಪೆನ್ಸಸ್ ಯಾವಾಗ ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನಿ ಅಂತ ಹೇಳ್ಬೋದು. ಸೊ ಇದೇ ಥರ ಪ್ರೊಸೀಜರ್ಸ್ ಇದೆ. ನೆಕ್ಸ್ಟ್ ನೋಡಿ, ಫೈನಲ್ ಆಗಿ ಅವ ಕಮಿಷನ್ 5% ಆನ್ ಸೇಲ್ಸ್ ಮೇಲೆ ತಗೋತಾನೆ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಪ್ರಾಬ್ಲಮ್ 2 ವೇಲೆ ಕೂಡ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನು ಮಾಡ್ಬೋದು, ವರ್ಕಿಂಗ್ ನೋಟ್ ಹಾಕಿ ಸಾಲ್ವ್ ಮಾಡ್ಬೋದು, ಅಥವಾ ಫಸ್ಟ್ ಫಾರ್ಮ್ಯಾಟ್ ಹಾಕಿ ಸಾಲ್ವ್ ಮಾಡಿರಿ, ನಿಮಗೂ ಕೂಡ ಈಸಿ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ವರ್ಕಿಂಗ್ ನೋಟ್ ಹಾಕಿ ಸಾಲ್ವ್ ಮಾಡಿದ್ರು ನಡೀತೆ. ಅಂದರೆ ನೀವು 5 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಲ್ಲ, ಫಸ್ಟಿಗೆ ಏನು ಮಾಡ್ತೀರಿ, ನಿಮ್ಮಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮಾಡ್ತೀರಿ, ನಂತರ ಏನು ಮಾಡ್ತೀರಿ
ಕ್ಲೋಸಿಂಗ್ ಸ್ಟಾಕ್ ಮಾಡಿದ ನಂತರ ಅಬ್ ನಾರ್ಮಲ್ ಲಾಸ್ ಕೂಡ ಪಾಯಿಂಟ್ ಔಟ್ ಮಾಡ್ತಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ನಾವು. ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಯಾವ ಪ್ರಿಪೇರ್ ಏನು ಹೇಳಿದ್ದಾರೆ ನಿಮ್ಗೆ, ನಿಮ್ಮ ಪ್ರಾಬ್ಲಮ್ದಲ್ಲಿ ಕಂಪಲ್ಸರಿ ಏನು ಹೇಳ್ತಾರೆ ಅಂದರೆ ಪ್ರಿಪೇರ್ ನೆಸಸರಿ ಅಕೌಂಟ್ಸ್ ಅಂತ ಹೇಳ್ತಾರೆ. ಅಂದರೆ ನೆಸಸರಿ ಅಕೌಂಟ್ಸ್ ಅಂದ್ರೆ ಈ ಪ್ರಾಬ್ಲಮ್ ರಿಲೇಟೆಡ್ ಇರುವಂಥ ಅಕೌಂಟ್ಸ್ಗಳು ಯಾವ ನೋಡಬೇಕು. ಸೊ ಮೇನ್ಲಿ ನಿಮಗೆ ಬರೋದಂದ್ರೆ ಒಂದು ಕನ್ಸೈನ್ಮೆಂಟ್ ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕು, ನೆಕ್ಸ್ಟ್ ಒಂದು ಕನ್ಸೈನಿ ಅಕೌಂಟ್ ಕೂಡ ಒಂದು ಪ್ರಿಪೇರ್ ಮಾಡಬೇಕು. ಸೊ ಈ ಥರ ಎರಡೇ ಅಕೌಂಟ್ಸ್ ಇವೆ. ಸೊ ಹಾಗಾದರೆ ಪ್ರಾಬ್ಲಮ ಸಾಲ್ವ್ ಮಾಡೋಣ ಬನ್ನಿ. ಸೊ ಫಸ್ಟ್ ಒಂದು ಸೆಕೆಂಡ್ ನಾವು ಏನು ಮಾಡೋಣ, ಫಸ್ಟ್ ಏನು ಮಾಡೋಣ, ಫಾರ್ಮ್ಯಾಟದ ಸಾಲ್ವ್ ಮಾಡೋಣ. ಫಾರ್ಮ್ಯಾಟ್ ಕನ್ಸೈನ್ಮೆಂಟ್ ಅಕೌಂಟ್ ಸಾಲ್ವ್ ಮಾಡಿ ನಂತರ ವರ್ಕಿಂಗ್ ನೋಟ್ ಸಾಲ್ವ್ ಮಾಡೋಣ. ಸೊ ಆವಾಗ ಕನ್ಸೈನ್ಮೆಂಟ್ ಅಕೌಂಟ್ ಸಾಲ್ವ್ ಮಾಡುವಾಗ ವರ್ಕಿಂಗ್ ನೋಟ್ ಎಲ್ಲ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಏನು ಮಾಡ್ರಿ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಫಸ್ಟ್ ಒಂದು ಪೇಜಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ. ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಒಂದು ಸೈಡ್ ಡೆಬಿಟ್ ಒಂದು ಸೈಡ್ ಕ್ರೆಡಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಈ ಸೈಡ್ ಡೆಬಿಟ್ ಈ ಸೈಡ್ ಕ್ರೆಡಿಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ ನಂತರ ಏನು ಮಾಡಿರಿ, ಪರ್ಟಿಕ್ಯುಲರ್ಸ ಅಮೌಂಟ್ ಅಂತ ಹಾಕ್ರಿ, ಪರ್ಟಿಕ್ಯುಲರ್ಸ ಅಮೌಂಟ್ ಅಂತ ಹಾಕಬೇಕು. ಸೊ ಈ ಥರ ಇದನ್ನೇ ಪ್ರೊಸೀಜರ್ ಫಾಲೋಅಪ್ ಮಾಡಿರಿ, ನಿಮ್ಗೆ ಸಿಂಪಲ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಇದರ ಒಂದು ಫಾರ್ಮ್ಯಾಟ್ ನೀವು ನೆನಪಿಟ್ಕೋಬೇಕು. ಕನ್ಸೈನ್ಮೆಂಟ್ ಅಕೌಂಟ್ ಫಾರ್ಮ್ಯಾಟ್ ನೆನಪಿಟ್ಕೋಬೇಕು. ಸೊ ಏನಿಲ್ಲ ಫಾರ್ಮ್ಯಾಟ್ ನಾನು ಈ ಪ್ರಾಬ್ಲಮ್ದಲ್ಲಿ ಹೇಳ್ತೇನೆ ನೋಡಿ, ಸಿಂಪಲ್ ಇದೆ. ಫಸ್ಟ್ ಏನು ತೊಗೋಬೇಕು, ಡೆಬಿಟ್ ಸೈಡ್ ಟು ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಅಂತೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ಇದೇ ಫಾರ್ಮ್ಯಾಟ್ ನೆನಪಿಟ್ಕೊರಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತೆಗೆದುಕೊಂಡಾಗ ಬ್ರ್ಯಾಕೆಟ್ದಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್ ಅಂತ ತೆಗೆದುಕೊಳ್ರಿ. ನಿಮ್ಗೆ ಗೊತ್ತಾಗಲತ್ತೇಳಿ ಈ ಥರ ನಾನು ಮಾಡಿದ್ದೀನಿ, ಕನ್ಸೈನರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನೋಡಿರಿ ಟು ಕನ್ಸೈನಿ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ರಿ. ಇಲ್ಲಿ ಎಕ್ಸ್ಪೆನ್ಸಸ್ ಕನ್ಸೈನಿದ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಸೊ ಇನ್ನೊಂದು ನೆನಪಿಟ್ಕೋರಿ, ಕನ್ಸೈನರ್ ಎಕ್ಸ್ಪೆನ್ಸಸ್ ಅವ ರಿಕರಿಂಗ್ ಇರ್ಬೋದು ನಾನ್ ರಿಕರಿಂಗ್ ಇರ್ಬೋದು, ಎರಡನ್ನೂ ನೀವು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕನ್ಸೈನಿ ಎಕ್ಸ್ಪೆನ್ಸಸ್ ಕೂಡ ರಿಕರಿಂಗ್ ಇರ್ಬೋದು ನಾನ್ ರಿಕರಿಂಗ್ ಇರ್ಬೋದು, ಎರಡನ್ನೂ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ ಟು ಕನ್ಸೈನಿ ಅಕೌಂಟ್ ಅಂತ ಹೇಳಿ ತೆಗೆದುಕೊಂಡ ಬ್ರ್ಯಾಕೆಟ್ದಲ್ಲಿ ಕಮಿಷನ್ ಅಂತ ತೆಗೆದುಕೊಳ್ರಿ. ಇವು ಬ್ರ್ಯಾಕೆಟ್ದಾಗ ಏನು ಕೊಟ್ಟಿದ್ದೀನಲ್ಲ ಇವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಈ ಸೈಡ್ ಬರ್ತಂದ್ರೆ ಪ್ರಾಫಿಟ್, ಈ ಸೈಡ್ ಬರ್ತಂದ್ರೆ ಲಾಸ್ ಅಂತ ಹೇಳಿ ತೆಗೆದುಕೊಳ್ಬೇಕು. ನಂತರ ಇಲ್ಲಿ ಕ್ರೆಡಿಟ್ ಸೈಡ್ ಐಟಮ್ ನೋಡ್ರಿ, ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ರಿ, ಬ್ರ್ಯಾಕೆಟ್ದಲ್ಲಿ ಸೇಲ್ಸ್ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಬಾಯ್ ಅಬ್ ನಾರ್ಮಲ್ ಲಾಸ್ ಅಂತ ತೆಗೆದುಕೊಳ್ಬೇಕು. ಇದಕ್ಕೆ ವರ್ಕಿಂಗ್ ನೋಟ್ ಹಾಕಬೇಕು, ನಾವು ನೋಡೋಣ. ನೆಕ್ಸ್ಟ್ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಇದೆ ಕ್ಲೋಸಿಂಗ್ ಸ್ಟಾಕ್, ಇದಕ್ಕೂ ಕೂಡ ವರ್ಕಿಂಗ್ ನೋಟ್ ಹಾಕಬೇಕು. ಇಷ್ಟೇ ಇದೆ, ಇಷ್ಟ ಫಾರ್ಮೇಟ್ ಇದೆ ಕನ್ಸೈನ್ಮೆಂಟ್ ಅಕೌಂಟ್ ಫಾರ್ಮೇಟು. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಈಗ ನೋಡ್ರಿ ಏನು ಮಾಡ್ತೀರಾ, ಕನ್ಸೈನ್ಮೆಂಟ್ ಅಕೌಂಟ್ ಹಾಕ್ತೀರಾ. ಕನ್ಸೈನ್ಮೆಂಟ್ ಅಕೌಂಟ್ ಹಾಕಿದ ನಂತರ ಇಲ್ಲಿ ಫಸ್ಟ್ ಪಾಯಿಂಟ್ ತೆಗೆದುಕೊಳ್ಬೇಕು ಡೆಬಿಟ್ ಸೈಡಲ್ಲಿ ಟು ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಡೈರೆಕ್ಟ್ ಪ್ರಾಬ್ಲಮ್ದಲ್ಲಿ ನೋಡ್ರಿ, ಟು ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಎಷ್ಟು ಗೂಡ್ಸ್ ಸೆಂಡ್ ಮಾಡಿದಾರೆ ನೋಡ್ರಿ, ಮಿಸ್ಟರ್ ಸಂತೋಷ್ ಆಫ್ ಬೆಲ್ಗಮ್ ಸೆಂಟ್ 10 ಕಾರ್ ಟು ನಾಗೇಶ್ ಆಫ್ ಕಾರವಾರ. 10 ಕಾರ್ ಸೆಂಡ್ ಮಾಡಿದ್ದಾನೆ. ಆಟ್ ರುಪೀಸ್ ಎಷ್ಟಿದೆ ನೋಡಿ, ದ ಕಾಸ್ಟ್ ಆಫ್ ಈಚ್ ಕಾರ್ ವಾಸ್ 3,80,000 ಇದೆ. ಸೊ ಇದೇನು ಮಾಡಿರಿ, 10 ಇಂಟು 3,80,000 ಅಂದರೆ, ಅಥವಾ ಏನು ಮಾಡ್ಬೇಕು ನೀವು, ಎಷ್ಟು ಕಾರ್ ಇದ್ದಾವೆ ಅಬ್ಸರ್ವ್ ಮಾಡಿರಿ. ಎಷ್ಟು ಕಾರ್ ಇದ್ದಾವೆ ಇಲ್ಲಿ, 10 ಕಾರ್ ಇದ್ದಾವೆ. 10 ಕಾರ್ ಇಂಟು ಎಷ್ಟು ಅಮೌಂಟ್, ಎಷ್ಟು 3,80,000 ಪರ್ ಕಾರಿಗೆ. ಅಂದರೆ ಎಷ್ಟು ರುಪೀಸ್ ಆಯ್ತದ, 38 lakh ಆಯಿತು. ಅದನ್ನ ಔಟ್ರ್ ಕಾಲಮ್ದಲ್ಲಿ ತೆಗೆದುಕೊಳ್ಬೇಕು, 38 lakh. ಇಷ್ಟು ಸಿಂಪಲ್ ಇದೆ. ನೆಕ್ಸ್ಟ್ ನೋಡ್ರಿ, ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಇಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಬ್ರ್ಯಾಕೆಟ್ನಲ್ಲಿ ಕನ್ಸೈನರ್ ಮಾಡಿರುವಂಥ ರಿಕರಿಂಗ್ ಇರ್ಬೋದು ನಾನ್ ರಿಕರಿಂಗ್ ಇರ್ಬೋದು, ಎರಡೂ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ದ ಎಕ್ಸ್ಪೆನ್ಸಸ್ ಆಫ್ ಸಂತೋಷ್ ಅಂದರೆ ಯಾರ, ಸಂತೋಷ್ ಅಂದರೆ ಯಾರು ಇಲ್ಲಿ ಕನ್ಸೈನರ್. ವೇರ್ ಪ್ರೈಟಿ ಚಾರ್ಜಸ್ ಎಷ್ಟು ಮಾಡಿದ್ದಾನೆ, 56,000 ಮಾಡಿದ್ದಾನೆ. ಆ್ಯಂಡ್ ಇನ್ಶೂರೆನ್ಸ್ ರುಪೀಸ್ ಎಷ್ಟು ಮಾಡಿದ್ದಾನೆ, 24,000 ಮಾಡಿದ್ದಾನೆ. 56,000 ಆ್ಯಂಡ್ 24,000. ಸೊ ಟೋಟಲ್ ಆ್ಯಡ್ ಮಾಡಿರಿ. ಎಷ್ಟು ಎಕ್ಸ್ಪೆನ್ಸಸ್ ಇದಾವೆ, ಇವು ಎರಡೇ ಎಕ್ಸ್ಪೆನ್ಸಸ್ ಇದಾವಲ್ಲ ಪ್ರಾಬ್ಲಮ್ದಲ್ಲಿ, ಇವ್ನ ಎರಡು ಆ್ಯಡ್ ಮಾಡಿರಿ ಎಷ್ಟಾಗುತ್ತೆ, 80,000 ರುಪೀಸ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬಾರ್ರಿ, ಕ್ಲಾಸಿಫಿಕೇಶನ್ ಮಾಡ್ಕೊತ್ಕೊಂಡು ಬರ್ರಿ ಎಕ್ಸ್ಪೆನ್ಸಸ್ ರಿಕರಿಂಗ್ ಆ್ಯಂಡ್ ನಾನ್ ರಿಕರಿಂಗ್. ಈ ಫಾರ್ಮ್ಯಾಟದಲ್ಲಿ ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ಬ್ಯಾಂಕ್ ಅಕೌಂಟ್ ಅಂತ ಹಾಕ್ರಿ, ಪ್ರೈಟ್ 56,000. ನೆಕ್ಸ್ಟ್ ಇನ್ಶೂರೆನ್ಸ್ 20, ಪ್ರೈಟ್ ಎಷ್ಟಿದೆ ಒನ್ಸಿಗೆ ನೀನೇನು ನೋಡೋಣ, ಪ್ರೈಟ್ ಎಷ್ಟಿದೆ 56,000 ರುಪೀಸ್. ನೆಕ್ಸ್ಟ್ ಇನ್ಶೂರೆನ್ಸ್ 24,000. ಪ್ರೈಟ್ 56,000, ಇನ್ಶೂರೆನ್ಸ್ 24,000. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 80,000 ತೆಗೆದುಕೊಳ್ಬೇಕು. ಸೊ ಅಂದರೆ ಇದನ್ನು ಔಟ್ರ್ ಕಾಲಮ್ದಾಗ ಇಡ್ರಿ.
ಇಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್, ಸೊ ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇಷ್ಟೇ ಸಿಂಪಲ್ ಇದೆ. ನೆಕ್ಸ್ಟ್ ನೋಡಿರಿ, ಟು ಕನ್ಸೈನಿ ಅಕೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ಟು ಕನ್ಸೈನಿ ಅಕೌಂಟ್ ಬ್ರಾಕೆಟ್ದಲ್ಲಿ ಎಕ್ಸ್ಪೆನ್ಸಸ್ ಸೇಮ್ ಈಗ ಹೆಂಗೆ ಕನ್ಸೈನರ್ ನೋಡಿರಲ್ಲ ಹಂಗೆ ಕನ್ಸೈನಿ ಮಾಡಿರುವಂಥ ಎಕ್ಸ್ಪೆನ್ಸಸ್ ಯಾವುದಾವ ನೋಡ್ರಿ ಪ್ರಾಬ್ಲಮ್ದಲ್ಲಿ. ಸೊ ಇದೆ ಇನ್ಶೂರೆನ್ಸ್ ಕಂಪ್ನಿ ಕ್ಲೇಮ್ ಇದೆ, ಇದು ಬಿಟ್ಬಿಡ್ರಿ. ನಾಗೇಶ್ ಸೋಲ್ಡ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, he paid for godown rent and insurance rupees 26,400. ಅವ ಏನು ಮಾಡಿದಾನಂತ ಗೋಡೌನ್ ರೆಂಟ್ ಮತ್ತು ಇನ್ಶೂರೆನ್ಸ 26,400ಗೆ ನಾಗೇಶ್ ಏನು ಮಾಡಿದಾನೆ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ. ಸೊ ಅವ ನಾಗೇಶ್ನು ಎಕ್ಸ್ಪೆನ್ಸಸ್ ಅಂದರೆ ಕನ್ಸೈನಿ ಎಕ್ಸ್ಪೆನ್ಸಸ್. ಸೊ ಏನು ಮಾಡಿರಿ ಡೈರೆಕ್ಟಾಗಿ ತೆಗೆದುಕೊಳ್ರಿ ಎಷ್ಟು ಕನ್ಸೈನಿ ಎಕ್ಸ್ಪೆನ್ಸಸ್ ಅಂತೇಳಿ ತೆಗೆದುಕೊಳ್ರಿ. ಎಷ್ಟು ತೆಗೆದುಕೊಳ್ಬೇಕು 26,400. ನಿಮಗೆ ಮೈಂಡ್ದಾಗಿರಬೇಕು ರಿಕರಿಂಗ್ ಎಕ್ಸ್ಪೆನ್ಸಸ್ ಇದ್ರೂ ತೆಗೆದುಕೊಳ್ರಿ ಇಬ್ಬರದು, ಕನ್ಸೈನರ ಮತ್ತು ಕನ್ಸೈನಿ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದ್ರೂ ತೆಗೆದುಕೊಳ್ರಿ ಕನ್ಸೈನರ ಮತ್ತು ಕನ್ಸೈನಿದು. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಿರಿ ಇದನ್ನು ಟು ಕನ್ಸೈನೀಸ್ ಅಕೌಂಟ್ ಅಂತ ಹಾಕ್ರಿ ಬ್ರೆಕೆಟ್ದಾಗ ಕಮಿಷನ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಇವೆಲ್ಲ ಏನು ಬ್ರೆಕೆಟ್ನಾಗ ತೆಗೆದುಕೊಳ್ಳತ್ತಿಲ್ಲ. ಸೊ ಇವನ್ನೆಲ್ಲ ಇಂಪಾರ್ಟೆಂಟ, ಇವನ್ನೆಲ್ಲ ನೋಡಿರಿ. ಸೊ ಒನ್ಸ್ ಅಗೇನ್ ನೋಡಿರಿ, ಕಮಿಷನ್ ಎಷ್ಟಿದೆ, ಹಿ ವಾಸ್ ಎಂಟೈಟಲ್ 5% ಕಮಿಷನ್ ಆನ್ ಸೇಲ್ಸ್ ಅಂತಿದೆಯಲ್ಲ. ಸೊ 5% ಕಮಿಷನ್ ಆನ್ ಸೇಲ್ಸ್. ಸೊ ಈಗ ನಾವು ಏನು ಮಾಡಬೇಕು, ಬೈ ಬ್ಯಾಂಕ್ ಅಕೌಂಟ್ ಇದು ಇರಲ್ರಿ 5% ಅಂತ ಹಾಕಿಬಿಡ್ರಿ. ಹಂಗೆ ಅಮೌಂಟ್ ನಂತರ ಬಿಡೋಣ. ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ರಿ ಬ್ರೆಕೆಟ್ದಲ್ಲಿ ಸೇಲ್ಸ್ ಅಂತ ತೆಗೆದುಕೊಳ್ಬೇಕು. ಅಂದರೆ ಎಷ್ಟು ಸೇಲ್ ಮಾಡಿದ್ದಾನೆ ನೋಡೋಣ. ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ. ನಾಗೇಶ್ ಸೋಲ್ಡ್ 7 ಕಾರ್ rupees at rupees 4,50,000 ಈಚ್ ಅಂತ ಹೇಳ್ತಾನೆ. ಅಂದರೆ 4,50,000 ಈಚ್ನಾಗ 7 ಕಾರ್ ಅವ ಸೇಲ್ ಮಾಡಿದಾನೆ ಅಂತ ಹೇಳ್ತಾರೆ. ಅಂದರೆ ಏನಾಯ್ತದ 7 × 4,50,000 ಮಾಡ್ಬೇಕು ನೀವು. ಎಷ್ಟು ಬರುತ್ತೆ 31,50,000 ಬರುತ್ತೆ. ಸೊ ಇದು ಸೇಲ್ಸ್ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ 31,50,000 ಮೇಲೆ ಏನು ಮಾಡಿರಿ 5% ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ 1,57,500. ಸೊ ಇದೇನು ಕಮಿಷನ್ ಆಯಿತು. ಆಯಿತಾ, ಟು ಕನ್ಸೈನಿ ಅಕೌಂಟ್ ಅಂತ ಹೇಳಿ ತೆಗೆದುಕೊಂಡ್ರೆ ಕಮಿಷನ್ ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಇಷ್ಟ ಆಯ್ತಲ್ಲ. ಸೊ ಇವಾಗ ಇಂಪಾರ್ಟೆಂಟ್ ನೋಡ್ರಿ, ಬೈ ಅಬ್ ನಾರ್ಮಲ್ ಲಾಸ್. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇಷ್ಟ ಆಯ್ತಲ್ಲ, ಇಷ್ಟು ಪ್ರಾಬ್ಲಮ್ ಆಯ್ತಲ್ಲ. ಸೊ ಇವಾಗ ಏನು ಮಾಡಿರಿ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ಒಂದು ಪೇಜ್ ಪ್ಯೂರ್ಲಿ ನೀವು ಏನು ಮಾಡಬೇಕಂದ್ರೆ ಕನ್ಸೈನ್ಮೆಂಟ್ ಅಕೌಂಟೇ ಹಾಕಬೇಕು. ನಂತರ ಪೇಜ್ದಾಗ ನೀವೇನು ಮಾಡಿರಿ ಈಗ ನೆಕ್ಸ್ಟ್ ವರ್ಕಿಂಗ್ ನೋಟ್ ಸಾಲ್ವ್ ಮಾಡೋಣ. ಇಲ್ಪ ಅಂತಂದರೆ ನಾವು ಫಸ್ಟಿಗೆ ವರ್ಕಿಂಗ್ ನೋಟ್ ಸಾಲ್ವ್ ಮಾಡಿ ಈ ಥರ ಪ್ರಾಬ್ಲಮ ವರ್ಕಿಂಗ್ ನೋಟ್ ಫಸ್ಟಿಗೆ ಸಾಲ್ವ್ ಮಾಡಿ ನಂತರ ಕನ್ಸೈನ್ಮೆಂಟ್ ಅಕೌಂಟ್ ಹಾಕಿ ನಂತರ ಕನ್ಸೈನಿ ಅಕೌಂಟ್ ಹಾಕಿರೂ ನಡೆಯುತ್ತೆ. ಸೊ ಅಂದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ನಾ ಏನು ಹೇಳತ್ತೀನಿ ಅಂದರೆ ಜಸ್ಟ್ ಫಸ್ಟಿಗೆ ಏನು ಮಾಡಿರಿ, ನಂತರ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ವರ್ಕಿಂಗ್ ನೋಟ್ ಏನು ಮಾಡಿರಿ ಫಸ್ಟಿಗೆ ಹಾಕಿರಿ. ಸೊ ಅಲ್ಲಿವರೆಗೆ ಇದು ಪ್ರಾಬ್ಲಮ ಒಂದು ಸ್ವಲ್ಪ ತಿಳ್ಕೊರಿ, ನಂತರ ನೀವಾಗೆ ಸಾಲ್ವ್ ಮಾಡ್ಬೋದು. ಅಂದರೆ ವರ್ಕಿಂಗ್ ನೋಟ್ ಫಸ್ಟ್ ಹಾಕಿ ನಂತರ ಸಾಲ್ವ್ ಮಾಡಕ್ರಿ ನೆಕ್ಸ್ಟ್ ಪ್ರಾಬ್ಲಮ್ನಿಂದ. ಓಕೆ, ಸೊ ಇವಾಗ ಏನು ಮಾಡ್ಬೇಕು ನಾವು, ಸೊ ಇವಾಗ ವರ್ಕಿಂಗ್ ನೋಟ್ದಾಗ ಸೊ ಇಲ್ಲಿ ನೋಡ್ರಿ ಇನ್ನೊಂದು ಅಬ್ಸರ್ವ್ ಮಾಡ್ರಿ ನೀವು. ಇಲ್ಲಿ ಏನು ತೆಗೆದುಕೊಳ್ಬೇಕು, ಬೈ ಅಬ್ ನಾರ್ಮಲ್ ಲಾಸು ಬೇಕು ನಮಗೆ, ಅಮೌಂಟ್ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕು ಬೇಕು, ಅಮೌಂಟ್ ಎಷ್ಟಿದೆ ಅಂತೇಳಿ. ಸೊ ಹಾಗಾದರೆ ನೋಡೋಣ, ಇಲ್ಲಿ ಏನು ಮಾಡೋಣ, ಜಸ್ಟ್ ವರ್ಕಿಂಗ್ ನೋಟ್ ಅಂತ ಹಾಕ್ರಿ. ವರ್ಕಿಂಗ್ ನೋಟ್ ಫಸ್ಟ್ ಅಂತ ಹಾಕ್ರಿ. ವರ್ಕಿಂಗ್ ನೋಟ್ 1 ಅಂತ ಕೊಡ್ರಿ. ಇದನ್ನು ಪ್ರಾಬ್ಲಮ್ ಫಸ್ಟ್ ಇದನ್ನು ಮಾಡಿರಿ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ನೀವು 5 ಮಾರ್ಕ್ಸಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ, ಸೊ ಅದೇ ಇಲ್ಲಿ. ಸೊ ಏನು ಮಾಡಿರಿ, ಪರ್ಟಿಕ್ಯುಲರ್ಸ ಕ್ವಾಂಟಿಟಿ ಅಥವಾ ಕೆ ಜಿ ಅಂತ ಹಾಕ್ರಿ. ನೆಕ್ಸ್ಟ್ ಅಮೌಂಟ್ ಅಂತ ಹಾಕ್ರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಗೆ, ಕೆ ಜಿ ಇದೇನು ಕ್ವಾಂಟಿಟಿ ಇದೇನು ಅಬ್ಸರ್ವ್ ಮಾಡಿರಿ. 10 ಕಾರ್ ಅಂದರೆ ಇದೇನು ಕ್ವಾಂಟಿಟಿ ಅಲ್ಲ. ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಇಲ್ಲಿ ಕೆ ಜಿ ಬದಲಿ ಕ್ವಾಂಟಿಟಿ ತೆಗೆದುಕೊಳ್ಬೇಕು, ಅಮೌಂಟ್ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ, ಇನ್ನು ಇದು ಫಾರ್ಮೇಟ್ ಅನ್ಕ ನಿಮ್ಗೆ ಗೊತ್ತಿದೆ. ಸೊ ಇದನ್ನೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ಏನು ಮಾಡಿರಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಎಷ್ಟು ಕಾಸ್ಟ್ ಆಫ್ ಗೂಡ್ಸ್ ಎಷ್ಟು ಸೆಂಡ್ ಮಾಡಿದ್ದಾನೆ ನಾವು, 10 ಕಾರ್ ಇದ್ದೇವೆ, ಪ್ರತಿ ಕಾರ್ನ ಬೆಲೆ ಎಷ್ಟಿದೆ 3,80,000 ಇದೆಯಲ್ಲ. ಸೊ 10 ಕಾರ್ ಇದ್ದೇವೆ 3,80,000 ಅಂದರೆ ಇಂಟು ಮಾಡಿದಾಗ ಈ ಕ್ವಾಂಟಿಟಿ ಎಷ್ಟು ತೆಗೆದುಕೊಳ್ಬೇಕು 10 ತೆಗೆದುಕೊಳ್ರಿ. ಇಂಟು 3,80,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ 38 lakh ಬರುತ್ತೆ. ಸೊ ಇದು ಒಂದು ಪಾಯಿಂಟ್. ಸೊ ಈಗ ಏನು ಮಾಡಬೇಕು, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಅಥವಾ ಸೆಂಟ್ ಟು ಕನ್ಸೈನ್ಮೆಂಟ್ ಅನ್ರಿ 3 lakh ಎಷ್ಟಾಯಿತು 3,80,000 ಇಂಟು 10 ಮಾಡಿದಾಗ 38 lakh ಆಯಿತು. ಸೊ ನೆಕ್ಸ್ಟ್ ನೋಡಿರಿ, ಇದೇನು ಸಿಂಪಲ್ ಇದೆ, ನೀವು ಆಲ್ರೆಡಿ ಸಾಲ್ವ್ ಮಾಡಿದ್ದೀರಿ ಇದನ್ನು ಈ ಥರ ಫಾರ್ಮೇಟ 5 ಮಾರ್ಕ್ಸ್ನಲ್ಲಿ. ಆ್ಯಡ್ ಏನು ಮಾಡಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ನೆಕ್ಸ್ಟ್ ತೆಗೆದುಕೊಳ್ರಿ, ಕನ್ಸೈನಿಂಗ್ ಕೂಡ ತೆಗೆದುಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ದಲ್ಲಿ
ಅಬ್ಸರ್ವ್ ಮಾಡಿರಿ, ಕನ್ಸೈನರ ಪ್ರಯಾರಿಟಿ ಚಾರ್ಜಸ್ ಮಾಡಿದ್ದಾನೆ 56,000, ಇನ್ಶೂರೆನ್ಸ್ ಮಾಡಿದ್ದಾನೆ 24,000. ಇವ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಪ್ರಯಾರಿಟಿ ಇಟ್ ಕಮ್ಸ್ ಅಂಡರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್ ಕಮ್ಸ್ ಅಂಡರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇವ ಯಾಕೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರ್ತಾವ ಅಂತೇಳಿ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಅಲ್ಲಿ ಒಮ್ಮೆ ಅಬ್ಸರ್ವ್ ಮಾಡಿರಿ. ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ ಪ್ರಯಾರಿಟಿ 56,000, ಇನ್ಶೂರೆನ್ಸ್ 24,000. ಸೊ ನೀವು ಕ್ವಾಂಟಿಟಿಯಲ್ಲಿ ಡ್ಯಾಶ್ ಇಡಬೇಕು. ಸೊ ಯಾಕಪ್ಪ ಅಂತಂದರೆ 10 ಕ್ವಾಂಟಿಟಿಗೆ ಅವನು ಎಷ್ಟು ಮಾಡಿದ್ದಾನೆ, 80,000 ಎಕ್ಸ್ಪೆನ್ಸಸ್ ಮಾಡಿದ್ದಾನೆ. ಅಂದರೆ 56,000 ಪ್ಲಸ್ 24,000 80,000 ಆಯ್ತಲ್ಲ. ಸೊ ಈಗೇನು ಮಾಡಿರಿ, ಇದನ್ನು ಟೋಟಲ್ ಮಾಡಿರಿ. 38 lakh ಪ್ಲಸ್ 80,000 ಮಾಡಿದ್ರೆ ಎಷ್ಟು ಬರುತ್ತೆ, 38 lakh 80,000 ಬರುತ್ತೆ. ಸೊ 10 ಕ್ವಾಂಟಿಟಿಯಿಂದ ಸೇಮ್ ಇಡ್ರಿ. ಸೊ ಆಯ್ತಲ್ಲ. ಸೊ ನೆಕ್ಸ್ಟ್ ಏನಿದೆ, ನಾವು ನೆಕ್ಸ್ಟ್ ಫಾರ್ಮ್ಯಾಟ್ ಪ್ರಕಾರ ಏನು ನೋಡಬೇಕು, ಲೆಸ್ ನಾರ್ಮಲ್ ಲಾಸ್ ಮಾಡಬೇಕು. ಲೆಸ್ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಆ ಪ್ರಾಬ್ಲಮ್ದಲ್ಲಿ ಕೊಟ್ಟಾರು ಅಥವಾ ಇಲ್ಲ ಅಬ್ಸರ್ವ್ ಮಾಡಿರಿ. ಸೊ ನಾರ್ಮಲ್ ಲಾಸ್ ಪ್ರಾಬ್ಲಮ್ದಲ್ಲಿ ಎಲ್ಲಿಯೂ ಕೊಟ್ಟಿಲ್ಲ. ಡ್ಯೂರಿಂಗ್ ಟ್ರಾನ್ಸಿಟ್ 1 ಕಾರ್ ಡಿಸ್ಟ್ರಾಯ್ ಆಯ್ತಿದೆಯಲ್ಲ, ಸೊ ಇದು ಅಬ್ ನಾರ್ಮಲ್ ಲಾಸ್. ಸೊ ಯಾವ ನಾರ್ಮಲ್ ಲಾಸ್ ಆಗುತ್ತೆ, ಯಾವ ಅಬ್ ನಾರ್ಮಲ್ ಲಾಸ್ ಆಗುತ್ತೆ, ಇದನ್ನು ಕೂಡ ನಿಮ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿರಿ. ಸೊ ಇವಾಗ ಏನು ಮಾಡಿರಿ, ನಾರ್ಮಲ್ ಲಾಸ್ ಡ್ಯಾಶ್ ಇಡ್ರಿ. ಇಲ್ಲಿ ನಾರ್ಮಲ್ ಲಾಸ್ ಇನ್ನೊಂದು ನೆನಪಿಟ್ಕೋರಿ, ಕೊಟ್ಟರೆ ಅಂದರೆ ಕ್ವಾಂಟಿಟಿ ಅಥವಾ ಕೆ ಜಿಯಲ್ಲಿ ಇಲ್ಲಿ ಅಷ್ಟೇ ತೆಗೆದುಕೊಳ್ಬೇಕು, ಇಲ್ಲಿ ತೆಗೆದುಕೊಳ್ಬಾರ್ದು. ನೆನಪಿಟ್ಕೋರಿ ಅಮೌಂಟ್ರಲ್ಲಿ ಇದೊಂದು ಪಾಯಿಂಟ್ ನೆನಪಿಟ್ಕೋರಿ. ನೆಕ್ಸ್ಟ್ ಏನು ಟೋಟ್ಲಿಂಗ್ ಮಾಡಿರಿ, ಇದು 10 ಹಂಗೆ ಇಡ್ರಿ, 10 ಅಂತೇಳಿ. ನೆಕ್ಸ್ಟ್ 38 lakh 80,000 ಸೇಮ್ ಇಟ್ಕೋರಿ, 38 lakh 80,000. ಸೊ ಆಯ್ತಲ್ಲ. ಸೊ ಇನ್ನೇನು ಮಾಡಿರಿ, ನೆಕ್ಸ್ಟ್ ಅಬ್ ನಾರ್ಮಲ್ ಲಾಸ್ ಮಾಡಬೇಕು. ಸೊ ಅಬ್ ನಾರ್ಮಲ್ ಲಾಸ್ ಮಾಡ್ಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಅಬ್ ನಾರ್ಮಲ್ ಲಾಸ್ ಇದೆ ನೋಡ್ರಿ. ಇಲ್ಲಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಡ್ಯೂರಿಂಗ್ 1 ಕಾರ್ ಟ್ರಾನ್ಸಿಟ್ 1 ಕಾರ್ ವಾಸ್ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾರೆ. ಅಂದರೆ ಡ್ಯೂರಿಂಗ್ ಟ್ರಾನ್ಸಿಟ್ 1 ಕಾರ್ ವಾಸ್ ಡಿಸ್ಟ್ರಾಯ್ ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ 1 ಅಂತ ಕ್ವಾಂಟಿಟಿ ಅಂತೇಳಿ 1 ಅಂತೇಳಿ ತೆಗೆದುಕೊಳ್ರಿ. ಇಲ್ಲಿ ನಂತರ ಇದನ್ನು ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಮಾಡಿರಿ, ನೆಕ್ಸ್ಟ್ ಒಂದು ಫಾರ್ಮ್ಯಾಟ್ ಹಾಕ್ರಿ. ಸ್ವಲ್ಪ ಸ್ಪೇಸ್ ಬಿಡ್ರಿ ಇದಕ್ಕೆ ವರ್ಕಿಂಗ್ ನೋಟ್ ಮಾಡೋ ಸಂಬಂಧ. ನೆಕ್ಸ್ಟ್ ಏನು ಮಾಡಿರಿ, ಫಾರ್ಮ್ಯಾಟ್ ಹಾಕ್ರಿ. ಫಾರ್ಮ್ಯಾಟ್ದಾಗ ಏನು ಮಾಡ್ತೀರಿ, ಅಬ್ ನಾರ್ಮಲ್ ಲಾಸ್ ಅಂತೇಳಿ ಫಾರ್ಮ್ಯಾಟ್ ಹಾಕ್ರಿ. ಸೊ ಇಲ್ಲಿ ಏನು ಮಾಡಬೇಕು, ಪರ್ಟಿಕ್ಯುಲರ್ಸ ಕ್ವಾಂಟಿಟಿ ಅಥವಾ ಕೆ ಜಿ ಇಲ್ಲ ಕ್ವಾಂಟಿಟಿ ತೆಗೆದುಕೊಳ್ರಿ, ಅಮೌಂಟ್ ತೆಗೆದುಕೊಳ್ರಿ. ಸೊ ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ನೋಡ್ರಿ, ಈಗ ಒಂದು ಸೆಕೆಂಡ್. ಇವಾಗ ಲಾಸ್ಟ್ ಇನ್ ಟ್ರಾನ್ಸಿಟ್ ಎಷ್ಟು ಲಾಸ್ ಆಗಿದೆ, 1 ಕಾರ್ ಅಂದರೆ 1 ಕ್ವಾಂಟಿಟಿ ಲಾಸ್ ಆಗಿದೆಯಲ್ಲ. ಸೊ ಎಷ್ಟು ರುಪೀಸ್ ಇದೆ ಅದ ನೋಡ್ರಿ. ಇನ್ನೇನು ಎಷ್ಟು ರುಪೀಸ್ ಇದೆ ಆಲ್ರೆಡಿ ನೋಡಿದ್ರಿ ನೀವು. ಪ್ರತಿ ಕಾರ್ನ ಬೆಲೆ ಎಷ್ಟಿದೆ, ಪ್ರತಿಯೊಂದು ಕಾರ್ನ ಬೆಲೆ 3,80,000 ಇದೆಯಲ್ಲ. ಸೊ 3,80,000 ಅಂದರೆ ಒಂದು ಕಾರಿಗೆ ಎಷ್ಟಾಯಿತು ಬೆಲೆ ರೀ, 3,80,000 ಆಯಿತು. ಸೊ ಅದನ್ನ ಅಮೌಂಟ್ ಕಾಲಮ್ದಲ್ಲಿ ಮೆನ್ಷನ್ ಮಾಡ್ಬೇಕು. ಆ್ಯಡ್ ಏನು ಮಾಡ್ಬೇಕು, ಇದಕ್ಕೆ ಒಂದು ಕಾರಿಗೆ ಅಷ್ಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ಇದೇ ಕಾರ ಡಿಸ್ಟ್ರಾಯ್ ಆಗೈತೆ ಅಂತ ಹೇಳ್ತಾರೆ. ಅಂದರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ನೊಂದು ನೆನಪಿಟ್ಕೋರಿ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಬ್ ನಾರ್ಮಲ್ ಲಾಸಲ್ಲಿ ಮಾಡುವಾಗ ಓನ್ಲಿ ಫಾರ್ ನೀವು ಏನು ಮಾಡಬೇಕಂದ್ರೆ ಕನ್ಸೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕನ್ಸೈನಿ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬಾರ್ದು. ಓಕೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ, ಈಗ 1 ಕಾರ್ ಇದೆ, 1 ಕಾರ್ 1 ಡಿವೈಡೆಡ್ ಬೈ 10 ಅಂತ ಇಟ್ಕೋಬೇಕು. 10 ಯಾಕಪ್ಪ ಅಂತಂದರೆ ಟೋಟಲ್ ಕ್ವಾಂಟಿಟಿ ಎಷ್ಟಿದ್ದಾವೆ, 10 ಇದಾವಲ್ಲ. ಸೊ ಟೋಟಲ್ ಕ್ವಾಂಟಿಟಿ 10 ಇದೆ. ಸೊ ಅದಕ್ಕಾಗಿ 10 ಅಂತ ಇಟ್ಕೋರಿ, ಡಿವೈಡೆಡ್ ಬೈ 10 ಇಂಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 80,000 ಇದೆಯಲ್ಲ. ಸೊ ಇದನ್ನು 80,000 ತೆಗೆದುಕೊಳ್ಬೇಕು. ಇಷ್ಟು ಮಾಡಿದಾಗ ಅಮೌಂಟ್ ಏನು ಬರುತ್ತೆ, 8,000 ಬರುತ್ತೆ. ಔಟರ್ ಕಾಲಮ್ದಾಗ ಇರ್ರಿ. ಅಂದರೆ ಒಂದು ಕಾರಿಗೆ 8,000 ರುಪೀಸ್ ಮಾಡಿದಂಗೆ. ಸೊ ಈಗ 3,80,000. ನೆಕ್ಸ್ಟ್ ಆ್ಯಡ್ ಏನು ಮಾಡಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಿರಿ 8,000. ಸೊ ಟೋಟಲ್ ಎಷ್ಟಾಗುತ್ತೆ, ಅದ 3,88,000 ಆಗುತ್ತೆ. ಸೊ ಅಂದರೆ ಎಷ್ಟು ಕ್ವಾಂಟಿಟಿಗೆ, 1 ಕ್ವಾಂಟಿಟಿ. ಇದೇ ಏನೋ ಅಬ್ ನಾರ್ಮಲ್ ಲಾಸ್ ಅಂತ ಹೇಳ್ಬೋದು. 1 ಕ್ವಾಂಟಿಟಿಗೆ 3,88,000 ಆಗುತ್ತೆ. ಸೊ ಇದನ್ನು ಫಾರ್ಮುಲಾ ನೆನ್ಪಿಟ್ಕೋರಿ. 1 ಕ್ವಾಂಟಿಟಿ ಲಾಸ್ ಆಗಿದೆ ಅಬ್ ನಾರ್ಮಲ್, 10 ಕ್ವಾಂಟಿಟಿ ಇದ್ದಾವೆ. ನೆಕ್ಸ್ಟ್ ಕನ್ಸೈನರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 80,000. ಸೊ ಈ ಥರ ನೀವು ಏನು ಮಾಡಬೇಕಿನ್ನ 3,88,000. ಸೊ ಇದನ್ನು ಇಲ್ಲಿ ತೆಗೆದುಕೊಳ್ಬೇಕು. 3,88,000 ಅಬ್ ನಾರ್ಮಲ್ ಲಾಸ್ ಇದೆಯಲ್ಲ. 1 ಕ್ವಾಂಟಿಟಿ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ. ಅಮೌಂಟ್ ಎಷ್ಟಾಯಿತು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 3,88,000. ಓಕೆ. ಸೊ ಇದಕ್ಕೆ ಅಬ್ ನಾರ್ಮಲ್ ಲಾಸ್ ಆಯ್ತಲ್ಲ, ಇದಕ್ಕೆ ಏನು ಮಾಡಿರಿ, ವರ್ಕಿಂಗ್ ನೋಟ ಸೆಕೆಂಡ್ ಅಂತ ಕೊಡ್ರಿ, ನಡೆಯುತ್ತೆ. ಓಕೆ. ಇನ್ನು ಏನು ಮಾಡಿರಿ, ಇನ್ನು ಟೋಟ್ಲಿಂಗ್ ಮಾಡಿರಿ. 10 ಕಾರ್ದಾಗ 1 ಕಾರ್ ಲೆಸ್ ಮಾಡಿರಿ, ರಿಮೈನಿಂಗ 9 ಕಾರ್ ಉಳಿತೇವೆ. ನೆಕ್ಸ್ಟ್ ಇಲ್ಲಿ 38,80,000 ಮೈನಸ್ 3,88,000 ಮಾಡಿರಿ.
88,000 ಮಾಡಿದಾಗ 34,92,000 ಅಮೌಂಟ್ ಬರುತ್ತೆ. 34,92,000. ನೆಕ್ಸ್ಟ್ ಲೆಸ್ ಏನು ಮಾಡ್ಬೇಕು ನಾವು ಸೋಲ್ಡ್ ಮಾಡಬೇಕು. ಸೋಲ್ಡ್ ಎಷ್ಟಿದೆ ನೋಡ್ರಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಸೋಲ್ಡ್ ಎಷ್ಟಿದೆ ನಾಗೇಶ್ ಸೋಲ್ಡ್ 7 ಕಾರ್ ಅಂತ ಹೇಳ್ತಾನಲ್ಲ, 7 ಕಾರ್ ರುಪೀಸ್ ಕೊಟ್ಟಿದ್ದಾನೆ. ನಾವು ಇಲ್ಲಿ ರುಪೀಸ್ ತೆಗೆದುಕೊಳ್ಳೋದಿಲ್ಲ, ಓನ್ಲಿ ಮೇನ್ ಫಾರ್ಮೆಟಲ್ಲಿ ಅಷ್ಟೇ ತೆಗೆದುಕೊಳ್ಬೇಕು. 7 ಕಾರ ಸೋಲ್ಡ್ ಮಾಡಿದರೆ ಅಮೌಂಟ್ ತೆಗೆದುಕೊಳ್ಬಾರ್ರಿ. ನೆಕ್ಸ್ಟ್ 9ರಲ್ಲಿ 7 ಲೆಸ್ ಮಾಡೋದ್ರಿಂದ ಎಷ್ಟು ಬರುತ್ತೆ 2, ಅಂದರೆ ಅನ್ಸೋಲ್ಡ್ ಇನ್ನು ಎಷ್ಟು ಉಳಿದಾವ ಅವನ ಹತ್ರ 2 ಅಂತ ಹೇಳ್ತಾರೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಸೊ ಏನು ಮಾಡ್ಬೇಕು ದ್ಯಾಟ್ ಈಸ್ ಅದು ಕೊಡ್ರಿ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅದು ಕೊಡ್ರಿ. ನೆಕ್ಸ್ಟ್ ಈ ಅಮೌಂಟ್ ತೆಗೆದುಕೊಳ್ಬೇಕು. 34,92,000 ಡಿವೈಡೆಡ್ ಬೈ 9 ಅಂತ ತೆಗೆದುಕೊಳ್ರಿ. ಕ್ವಾಂಟಿಟಿ ಇಂಟು ಏನು ಮಾಡಬೇಕು ಅನ್ಸೋಲ್ಡ್ ಎಷ್ಟಿದೆ 2 ಇದೆ. ಸೊ ಇಷ್ಟು ಮಾಡಿದಾಗ ಎಷ್ಟು ಬರುತ್ತೆ 7,76,000 ಅಮೌಂಟ್ ಬರುತ್ತೆ. ಸೊ ಇದು 7,76,000 ಅಮೌಂಟ್ ಏನಿದಿಲ್ಲ. ಸೊ ಇದನ್ನೇನು ಮಾಡಿರಿ ಡೈರೆಕ್ಟಾಗಿ ಫಾರ್ಮ್ಯಾಟ್ ಸಾಲ್ವ್ ಮಾಡುತ್ತಿದ್ದಲ್ಲ ಆಲ್ರೆಡಿ ಕನ್ಸೈನ್ಮೆಂಟ್ ಅಕೌಂಟ್ದಲ್ಲಿ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಹೇಳಿ 7,76 ಏನು ಮಾಡಿರಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಒಂದ್ಸಗಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಏನು ಮಾಡಿರಿ 7,76,000 ತೆಗೆದುಕೊಳ್ರಿ ಇಲ್ಲಿ. ಸೊ ಯಾಕಪ್ಪ ತೆಗೆದುಕೊಳ್ಬೇಕಂದ್ರೆ ಇಲ್ಲಿದೆ ನೋಡ್ರಿ, ಇದು ವರ್ಕಿಂಗ್ ನೋಟ್ ಇದೆಯಲ್ಲ, ವರ್ಕಿಂಗ್ ನೋಟ್ 1 ಇದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅದ ಕನ್ಸೈನ್ಮೆಂಟ್ ಸ್ಟಾಕ್ ಅಥವಾ ನೀವು ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ತೆಗೆದುಕೊಂಡ್ರು ನಡೀತೆ. ಸೊ ಅದು ಬ್ರೆಕೆಟ್ದಲ್ಲಿ ಏನು ಮಾಡಿರಿ ವರ್ಕಿಂಗ್ ನೋಟ್ ನಂಬರ್ 1 ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಅಬ್ ನಾರ್ಮಲ್ ಲಾಸ್ ಎಷ್ಟು ಬಂದಿದೆ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ ನೋಡ್ರಿ. ಅಬ್ ನಾರ್ಮಲ್ ಲಾಸ್ ಕೂಡ ಎಷ್ಟು ಬಂದಿದೆ, ಅಬ್ ನಾರ್ಮಲ್ ಲಾಸ್ ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಹಾಕಿದ್ವಲ್ಲ. ಸೊ ಅಬ್ ನಾರ್ಮಲ್ ಲಾಸ್ಟ 3,88,000 ಬಂದಿಲ್ಲ. ಸೊ ಅದನ್ನೇನು ಮಾಡಿರಿ ಅಬ್ ನಾರ್ಮಲ್ ಲಾಸ 3,88,000. ಸೊ ಇದಕ್ಕೂ ಕೂಡ ವರ್ಕಿಂಗ್ ನೋಟ್ 2 ಅಂತ ತೆಗೆದುಕೊಳ್ರಿ 3,88,000. ಓಕೆ, ಇದು 7,76,000 ಇದೆ 3,88,000. ಸೊ ಈ ಥರ ನೀವು ಇದನ್ನು ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೇನು ಮಾಡಿರಿ ಸೊ ಇನ್ನು ಕನ್ಸೈನಿ ಅಕೌಂಟ್ ಹಾಕಬೇಕು. ಸೊ ಇಲ್ಲಿ ನೋಡಿರಿ ಇಷ್ಟು ಆಯ್ತಲ್ಲ, ಇನ್ನು ಟೋಟಲ್ ಮಾಡಿರಿ 31,50,000 ಪ್ಲಸ್ 3,80,000 3,88,000 ಪ್ಲಸ್ 7,76,000 ಟೋಟಲ್ ಮಾಡೋದ್ರಿಂದ 43,14,000 ಬರುತ್ತೆ. ಸೊ ಈ ಸೈಡು 14,00,000 ಇನ್ನೇನು ನೋಡಿರಿ ಟೋಟಲಿಂಗ್ ಮಾಡಿರಿ 31,50,000 ಪ್ಲಸ್ 3,88,000 ಪ್ಲಸ್ 7,76,000. ಸೊ ಟೋಟಲ್ 43,14,000 ಬರುತ್ತೆ. ಸೊ ನೆಕ್ಸ್ಟ್ ಅದನ್ನ ಇದು ಕಾಲಮ್ನಲ್ಲಿಟ್ಟರೆ 43,14,000 43,14,000 ಅಂದರೆ ಇದು ಸೈಡ್ ನೀವು ಟೋಟಲ್ ಮಾಡಿ ನೋಡಬೇಕು. ಸೊ ಇವಾಗ ನಾ ಟೋಟಲ್ ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಕೂಡ ಟೋಟಲ್ ಮಾಡಿ ನೋಡಿರಿ. 38 lakh ಲೆಸ್ ಮಾಡಿರಿ, ನೆಕ್ಸ್ಟ್ 80,000 ಲೆಸ್ ಮಾಡಿರಿ, ನೆಕ್ಸ್ಟ್ 26,000 ಲೆಸ್ ಮಾಡಿರಿ, ನೆಕ್ಸ್ಟ್ ಏನು ಮಾಡಿರಿ ಜಸ್ಟ್ ಒನ್ಸ್ ಅಗೇನ್ 38 lakh ಲೆಸ್ ಮಾಡಿರಿ, 80,000 ಲೆಸ್ ಮಾಡಿರಿ, 26,400 ಲೆಸ್ ಮಾಡಿರಿ, 1,57,500 ಲೆಸ್ ಮಾಡಿರಿ. ರಿಮೈನಿಂಗ್ ಏನು ಬರುತ್ತೆ 2,50,100. ಸೊ ಇದು ಪ್ರಾಫಿಟ್ ಅಂತ ಹೇಳ್ಬೋದು. 2 P&L ಅಂತ ಹಾಕ್ರಿ, ಪ್ರಾಫಿಟ್ ಅಂತ ಹಾಕ್ರಿ. ಸೊ ಇವಾಗ ಏನಾಯಿತು ಕನ್ಸೈನ್ಮೆಂಟ್ ಅಕೌಂಟ್ ಕ್ಲೋಸ್ ಆಯಿತು. ಸೊ ಇನ್ನೇನು ಮಾಡಿರಿ ಕನ್ಸೈನಿ ಅಕೌಂಟ್ ಅಂತ ಹಾಕ್ರಿ. ಕನ್ಸೈನಿ ಅಕೌಂಟ್ ಹಾಕಿದಾಗ ಏನಿಲ್ಲ ಸಿಂಪಲ್ ಫಾರ್ಮ್ಯಾಟ್ ನೆನಪಿಟ್ಕೋರಿ. ಇದ್ರ ಕನ್ಸೈನಿ ಅಕೌಂಟ್ ಫಾರ್ಮ್ಯಾಟ್ ಯಾವ ಥರ ಇದೆ ಅಂದರೆ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತೆಗೆದುಕೊಳ್ಬೇಕು, ಬ್ರೆಕೆಟಲ್ಲಿ ಸೇಲ್ಸ್ ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತೆಗೆದುಕೊಳ್ರಿ, ಬ್ರೆಕೆಟ್ನಲ್ಲಿ ಕನ್ಸೈನಿ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ತೆಗೆದುಕೊಳ್ರಿ, ಬ್ರೆಕೆಟ್ನಲ್ಲಿ ಕಮಿಷನ್ ತೆಗೆದುಕೊಳ್ರಿ. ಲಾಸ್ಟಿಗೆ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತಲ್ಲ. ಸೊ ಇವಾಗ ನಿಮ್ಗೆ ಸಿಂಪಲಾಗಿ ಹೇಳ್ತೇನೆ ನೋಡಿರಿ, ಇದನ್ನು ಕನ್ಸೈನಿ ಅಕೌಂಟ್ ಸಾಲ್ವ್ ಮಾಡಬೇಕಾದ್ರೆ. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಎಲ್ಲೆಲ್ಲಿ ಕನ್ಸೈನಿ ಅದಾವೆ ನೋಡಿರಿ. ಸೊ ಇಲ್ಲಿದೆ ನೋಡಿರಿ ಕನ್ಸೈನಿ ಕನ್ಸೈನಿ ಎಕ್ಸ್ಪೆನ್ಸಸ್ ಆಗ್ತದಿಲ್ಲ, ಕನ್ಸೈನಿ ಅಕೌಂಟ್ ಕನ್ಸೈನಿ ಎಕ್ಸ್ಪೆನ್ಸಸ್ ಎಷ್ಟಿದೆ 26,400. ಸೊ ಇದನ್ನೇನು ಮಾಡಬೇಕು ಇಲ್ಲಿ 2 ಸೈಡ್ ಇದೆಲ್ಲ, ಇನ್ನೇನು ಮಾಡಿರಿ ಇನ್ನು ಡೆಬಿಟ್ ಸೈಡ್ ಇದೆ ಅದನ್ನ ಕ್ರೆಡಿಟ್ ಸೈಡ್ ಮಾಡಿರಿ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕ್ರಿ ಕನ್ಸೈನಿ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದೆ ನಾವು 26,400. ಸೊ ಇದನ್ನ ಏನು ಮಾಡಿರಿ 26,400 ತೆಗೆದುಕೊಳ್ರಿ. ಓಕೆ, ನೆಕ್ಸ್ಟ್ ಇನ್ನೇನು ಮತ್ತೆ ನಿಮ್ಗೆ ಕನ್ಸೈನಿ ಕಾಣಿಸ್ತಾನೆ ನೋಡ್ರಿ, ಇಲ್ಲಿದೆ ನೋಡ್ರಿ 2 ಕನ್ಸೈನಿ ಅಂತ ಹೇಳಿ ಅದಲ್ಲ ಕಮಿಷನ್ ಇದೆ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ. ಕಮಿಷನ್ ಎಷ್ಟಿದೆ ಕಮಿಷನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಒಂದ್ಸಗಿನ ಕಮಿಷನ್ 1 lakh ಕಮಿಷನ್ ನೋಡ್ರಿ 1,57,500 ಇದೆ ನೋಡ್ರಿ. ಸಾರಿ ಅದಕ್ಕೆ ನೋಡ್ರಿ ಒಂದ್ಸಗಿನ 1,57,500 ಇದೆಯಲ್ಲ ಕಮಿಷನ್ ಕನ್ಸೈನಿ ಅಕೌಂಟ್ ಅಂತೇಳಿ. ಸೊ ಇದನ್ನ ಏನು ಮಾಡಿರಿ
ಈ ಸೈಡ್ ಮೆನ್ಷನ್ ಮಾಡಬೇಕು. ಬಾಯ್ ಕನ್ಸೈನ್ಮೆಂಟ್ ಅಂತ ಮೆನ್ಷನ್ ಮಾಡಿ ಬ್ರಿಕೆಟ್ದಾಗ ಕಮಿಷನ್ 1,57,500 ಮೆನ್ಷನ್ ಮಾಡಿರಿ. ಒನ್ಸ್ ಅಗೇನ್ ಓಕೆ. ನೆಕ್ಸ್ಟ್ ನೋಡ್ರಿ, ಮತ್ತೆ ಇಲ್ಲಿ ಕನ್ಸೈನಿ ಕಾಣಿಸ್ತಾನೆ ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ಇದೆ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ತೆಗೆದುಕೊಂಡಿದ್ರಲ್ಲ, ಇದಕ್ಕೆ ಕನ್ಸೈನಿ ಅಕೌಂಟ್ ತೆಗೆದುಕೊಂಡು ನಡೀತೈತೆ. ಬ್ರಿಕೆಟ್ದಾಗ ಸೇಲ್ಸ್ ಹತ್ತಿದೆಲ್ಲ 31,50,000. ಸೊ ಇದನ್ನ ಏನು ಮಾಡಿರಿ, ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕ್ರಿ, ಬ್ರಿಕೆಟಲ್ಲಿ ಸೇಲ್ಸ್ ಅಂತ ಹಾಕ್ರಿ 31,50,000. ಸೊ ಇಷ್ಟ ಆಯ್ತಲ್ಲ. ಸೊ ಇದೆ ಟೋಟಲ್ ಮಾಡಿರಿ 31,50,000. ಈ ಸೈಡ್ ಜಾಸ್ತಿ ಇದೆ, ಈ ಸೈಡ್ ಕಡಿಮೆ ಇದೆಯಲ್ಲ 31,50,000. ಸೊ ಅದರಲ್ಲಿ 26,400 ಲೆಸ್ ಮಾಡಿರಿ, 1,57,500 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 29,66,100 ಬರುತ್ತೆ. ಸೊ ಅದಕ್ಕೆ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಕೊಡ್ರಿ. ಸೊ ಇನ್ನೊಂದು, ನೀವು ಫಸ್ಟ್ ಈ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂದರೆ ಕನ್ಸೈನ್ಮೆಂಟ್, ಸೊ ಇದನ್ನ ಅಕೌಂಟ್ ಈಜಿಲಿ ಪ್ರಿಪೇರ್ ಮಾಡ್ಬೋದು. ಸೊ ಅಂದರೆ ಇಲ್ಲಿ ನೆನಪಿಟ್ಕೋರಿ, ಕನ್ಸೈನಿ ಇಲ್ಲಿ ಕಾಣಿಸ್ತಾನಲ್ಲ, ಸೊ ಇದನ್ನ ಕನ್ಸೈನ್ಮೆಂಟ್ ಅಕೌಂಟ್ದಾಗ ಕನ್ಸೈನಿ ಅಕೌಂಟ್ದಾಗ ಏನು ತೆಗೆದುಕೊಳ್ಬೇಕು, ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ಇಲ್ಲಿ ತೆಗೆದುಕೊಂಡಿದ್ರೆ ನೋಡ್ರಿ, ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ. ನೆಕ್ಸ್ಟ್ ಇದನ್ನೇನು ಮಾಡಬೇಕು, ಮತ್ತು ಕನ್ಸೈನಿ ಅಕೌಂಟ್ ಅಂತ ಇಲ್ಲಿ ತೆಗೆದುಕೊಂಡ್ರೆ, ಸೊ ಇದನ್ನು ಕೂಡ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ ತೆಗೆದುಕೊಂಡಿದ್ರೆ ನೋಡ್ರಿ. ನೆಕ್ಸ್ಟ್ ಸೇಲ್ಸ್ ಇದೆ ನೋಡ್ರಿ, ಎಲ್ಲಿ ಸೇಲ್ಸ್ ಇದೆ, ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ಕನ್ಸೈನಿ ಅಕೌಂಟ್ ತೆಗೆದುಕೊಂಡ್ರು ನಡೀತೆ. ಸೊ ಅದಕ್ಕೆ ಸೇಲ್ಸ್ ಅಂತ ತೆಗೆದುಕೊಳ್ರಿ. ಸೊ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಬ್ರಿಕೆಟ್ದಾಗ ಸೇಲ್ಸ್ 31,50,000 ಅಮೌಂಟ್ ಎಷ್ಟು ಬರುತ್ತೆ 29,66,100 ಬರುತ್ತೆ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ. ಸೊ ಇದಾಯ್ತಲ್ಲ. ಇನ್ನೊಂದು ಅಕೌಂಟ್ ಹಾಕ್ರಿ, ಯಾವುದ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ. ಸೊ ಎಲ್ಲ ಅಕೌಂಟನ್ನ ಇದೇ ಒಂದು ಪ್ರಾಬ್ಲಮ್ನಲ್ಲಿ ನಿಮ್ಗೆ ಹೇಳಿಕೊಡತ್ತೀನಿ. ಸೊ ಅವನ್ನೆಲ್ಲ ನೀವು ನೋಡ್ರಿ. ಒಂದು ಸ್ವಲ್ಪ ಪ್ರಾಬ್ಲಮ ಲೆಂದಿ ಆಗ್ಬೋದು, ಬಟ್ ಡ್ಯೂರೇಷನ್ ಜಾಸ್ತಿ ತೆಗೆದುಕೊಳ್ಬೋದು, ಟೈಮಿಂಗ್ ಜಾಸ್ತಿ ಆಗ್ಬೋದು, ಬಟ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಲ್ಲಿ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಇದೆಯಲ್ಲ, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಇಲ್ಲಿ ನೋಡ್ರಿ, ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಯಾವ ಸೈಡ್ ಇದೆ, ಡೆಬಿಟ್ ಸೈಡ್ ಇದೆ. ನೀವು ಏನು ಮಾಡಬೇಕಿದ್ನ ಕ್ರೆಡಿಟ್ ಸೈಡ್ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಹಾಕಿ 38 lakh ತೆಗೆದುಕೊಳ್ಬೇಕು. ಇಲ್ಲಿ ನೋಡ್ರಿ, ಏನು ಮಾಡ್ರಿ, ಇದನ್ನ ಗೂಡ್ಸ್ ಆ್ಯಂಡ್ ಟು ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕ್ರಿ 38 lakh ತೆಗೆದುಕೊಳ್ರಿ. ಸೊ ಇಷ್ಟೇ ಸಿಂಪಲ್. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ ಮೇನ್ ನೋಡ್ರಿ. ಕನ್ಸೈನ್ಮೆಂಟ್ದಾಗ ಡೆಬಿಟ್ ಸೈಡ್ ಇದೆಯಲ್ಲ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್, ನೀವು ಅದೇನು ಮಾಡಬೇಕು ಕ್ರೆಡಿಟ್ ಸೈಡ್ ಮಾಡ್ಕೋಬೇಕು. ಎಲ್ಲಿ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕಿ 38 lakh ಕ್ರೆಡಿಟ್ ಸೈಡ್ ಮಾಡ್ಕೊರಿ. ಅದನ್ನ ಟೋಟಲ್ ಮಾಡಿರಿ 38 lakh. ನೆಕ್ಸ್ಟ್ ಬ್ಯಾಲೆನ್ಸ್ ಫಿಗರ್ ಏನು ಮಾಡಿರಿ, ಟ್ರೂ ಟ್ರೇಡಿಂಗ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಎಷ್ಟು 38 lakh. ಸೊ ಇಷ್ಟ ಆಯ್ತಲ್ಲ. ಇನ್ನೊಂದು ಅಕೌಂಟ್ ಬರುತ್ತೆ ನೋಡಿರಿ, ಲಾಸ್ಟ್ ಅಕೌಂಟ್ ಇದೆ. ಆ್ಯಕ್ಚುಲಿ ಇಷ್ಟೇ ನಿಮ್ಮ ಪ್ರಾಬ್ಲಮ್ನಾಗ ಕೇಳೋದಿಲ್ಲ. ಮೇನ್ಲಿ ಕೇಳಿದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನಿ ಅಕೌಂಟ್ ಅಷ್ಟೇ ಕೇಳ್ತಾರೆ. ಸಪೋಸ್ ಕೇಳಿದ್ರೆ ಕೂಡ 15 ಮಾರ್ಕ್ಸ್ ಕೇಳ್ಬೋದು. ಅಬ್ ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹಾಕ್ರಿ. ನೆಕ್ಸ್ಟ್ ನೋಡಿರಿ, ಇದೇ ಕನ್ಸೈನ್ಮೆಂಟ್ ಅಕೌಂಟ್ ನೋಡಿರಿ. ಓಕೆ, ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬಾಯ್ ಅಬ್ ನಾರ್ಮಲ್ ಲಾಸ್ ಆಗ್ತಿದೆಯಲ್ಲ, ಎಷ್ಟಿದೆ 3,80,000. ಸೊ ಇದನ್ನೇನು ಮಾಡಿರಿ, ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕಬೇಕು. ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕಿ 3,88,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ, ಇನ್ನು ಪ್ರಾಬ್ಲಮ್ದಾಗ ಏನು ಮಾಡಿದ್ದಾರೆ, ಇನ್ಶೂರೆನ್ಸ್ ಕಂಪ್ನಿದವರು ಪೇಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಪೇಡ್ 2,70,000 ಟುವರ್ಡ್ಸ್ ಕ್ಲೇಮ್ ಅಂತ ಹೇಳ್ತಾರಲ್ಲ. ಸೊ ಅದನ್ನೇನು ಮಾಡಿರಿ, ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು. ಅಂದರೆ ಅಮೌಂಟ್ ಬಂದಿದೆಯಲ್ಲ ಬಾಯ್ ಬ್ಯಾಂಕ್ ಅಂತ ಹೇಳಿ ತೆಗೆದುಕೊಳ್ರಿ. ಸೊ 2,70,000 ತೆಗೆದುಕೊಳ್ರಿ. ಸೊ ಟೋಟಲ್ ಮಾಡಿರಿ 3,88,000 ಬೋತ್ ಸೈಡ್. ಅದರಲ್ಲಿ 2,70,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಏನು ಬರುತ್ತೆ, ಬಾಯ್ P&L ಅಕೌಂಟ್ ಅಂತೇಳಿ 1,18,000 ಬರ್ತದೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನು ಏನು ಮಾಡಿರಿ, ಪ್ರಾಬ್ಲಮ ಇನ್ನೊಮ್ಮೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸೊ ಇನ್ನೊಮ್ಮೆ ಇದನ್ನು ಕ್ಲಾಸ್ ನೋಡ್ರಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮತ್ತೇನು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಾ ಏನು ಮಾಡಿದೆ ಅಂದರೆ, ಆ್ಯಕ್ಚುಲಿ ಇವನು ವರ್ಕಿಂಗ್ ನೋಟ ಫಸ್ಟಿಗೆ ನೀವು ಸಾಲ್ವ್ ಮಾಡಿ ಇಟ್ಕೊಂಡ್ರೆ ನಡೀತೆ. ಬಟ್ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾ ಈಗೇನು ಪ್ರೊಸೀಜರ್ಸ್ ಫಾಲೋಅಪ್ ಮಾಡಿದಿರಲಿಲ್ಲ ಹಿಂಗೆ ಮಾಡಿರಿ. ನಂತರ ನೀವು ಆದರೆ ವರ್ಕಿಂಗ್ ನೋಟ್ ಹಾಕಿ ನಂತರ ಕನ್ಸೈನ್ಮೆಂಟ್ ಅಕೌಂಟ್ ಹಾಕಿರಿ ನಡೀತೆ. ಕನ್ಸೈನಿ ಅಕೌಂಟ್ ಹಾಕಿರಿ, ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್, ಲಾಸ್ಟ್ ಅಬ್ ನಾರ್ಮಲ್ ಲಾಸ್ ಅಕೌಂಟ್ ಹಾಕಿರಿ. ಸೊ ಈ ಥರ ಮಾಡಿ ನಡೀತೀವಿ ನೀವು. ಓಕೆ,
ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಯಾವುದೂ ಕ್ಲಾಸ್ಗಳನ್ನು ಕೂಡ ಮಿಸ್ ಮಾಡಬಾರ್ರಿ. ಓಕೆ, ಎಲ್ಲ ಕ್ಲಾಸ್ಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ. ಓಕೆ, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇದೆ ಹೆಲ್ಪ್ ಆಗುತ್ತೆ. 5 ಮಾರ್ಕ್ಸ್ಗೆ ಕೇಳ್ತಾರೆ, 15 ಮಾರ್ಕ್ಸ್ಗೆ ಮೇ ಬಿ ಕೇಸ್ ಸ್ಟಡಿಯಾಗಿ ಕೇಳ್ಬೋದು, ಅಥವಾ 10 ಮಾರ್ಕ್ಸ್ಗಾದ್ರೂ ಕೇಳುತ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್.